ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿವತ್ತು ಇತಿಹಾಸ ಪಾಠಗಳ ಈ ಸರಣಿಯಲ್ಲಿ ಅಧ್ಯಾಯ 4.2 ಹೊಸ ಮತಗಳ ಉದಯ, ದ ರೈಸ್ ಆಫ್ ದ ನ್ಯೂ ರಿಲಿಜನ್, ಈ ಪಾಠವನ್ನ ಆರಂಭಿಸೋಣ. ಈ ಪಾಠದಲ್ಲಿ ನಾವು ಹೊಸ ಮತಗಳ ಉದಯಕ್ಕೆ ಕಾರಣಗಳೇನು, ಜೈನ ಧರ್ಮದಲ್ಲಿ ವರ್ಧಮಾನ ಮಹಾವೀರನ ಜೀವನ, ಅವನ ಬೋಧನೆ, ಜೊತೆಯಲ್ಲಿ ಬೌದ್ಧ ಧರ್ಮ, ಗೌತಮ ಬುದ್ಧ ಮತ್ತು ಅವನ ಜೀವನ, ಬೋಧನೆ, ಬೌದ್ಧ ಧರ್ಮದ ಕೊಡುಗೆಗಳು, ಈ ಎಲ್ಲ ವಿಚಾರಗಳನ್ನ ನಾವು 4ನೇ ಅಧ್ಯಾಯದ 2ನೇ ಉಪಘಟಕದಲ್ಲಿ ಅಭ್ಯಾಸ ಮಾಡ್ಲಿಕ್ಕಿದೀವಿ. ಇದರ ಮೊದಲನೆಯ ಸರಣಿಯಲ್ಲಿ ನಾವು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ನ್ಯೂ ರಿಲಿಜನ್, ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳು, ಜೊತೆಯಲ್ಲಿ ಜೈನ ಧರ್ಮದ ಒಂದು ಆರಂಭಿಕ ಭಾಗವನ್ನ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಈ ಭಾಗದಲ್ಲಿ ಮಾಡೋಣ. ನಾನು ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ, ಇತಿಹಾಸ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಡ, ಕುಮಟಾ, ಉತ್ತರ ಕನ್ನಡ. ಹಾಗಾದ್ರೆ ಆರಂಭಿಸೋಣ. 4ನೇ ಅಧ್ಯಾಯದ 2ನೇ ಉಪಘಟಕ, ಹೊಸ ಮತಗಳ ಉದಯ. 4.2 ಹೊಸ ಮತಗಳ ಉದಯ, ದ ರೈಸ್ ಆಫ್ ದ ನ್ಯೂ ರಿಲಿಜನ್. ಈ ಪಾಠವನ್ನ ಆರಂಭಿಸ್ತಾ ಇದೆ. ಭಾರತ ಸುಮಾರು ಕ್ರಿಸ್ತ ಶಕ ಪೂರ್ವ ಅಥವಾ ಸಾಮಾನ್ಯ ಶಕ ಪೂರ್ವ 600 ಈ ಸುಮಾರಿಗೆ ಒಂದು ಸಂಘರ್ಷವನ್ನ, ಒಂದು ಚಳುವಳಿಯನ್ನ ಎದುರಿಸ್ತಾ ಇದ್ದಂತಹ ಕಾಲ ಅದು. ಸಾಮಾಜಿಕವಾದಂತಹ ಪರಿಸ್ಥಿತಿ ಹಾಗೂ ಧಾರ್ಮಿಕವಾದಂತಹ ಪರಿಸ್ಥಿತಿಗಳ ವಿರುದ್ಧ ಒಂದು ಆಂದೋಲನ ನಡೀತಾ ಇತ್ತು ನಮ್ಮ ದೇಶದಲ್ಲಿ. In 600 BCE, India witnessed a protest against the exploitation of social and religious system. There was a movement against caste system, injustice and rigid practices. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನ BCE 600, ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಭಾರತ ಒಂದು ಸಂಘರ್ಷವನ್ನ ಎದುರಿಸ್ತಾ ಇದೆ, ಒಂದು ಚಳುವಳಿ ನಡೀತಾ ಇದೆ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆಗಳ ವಿರುದ್ಧ. ಧಾರ್ಮಿಕ ಹಾಗೂ ಸಾಮಾಜಿಕ ಶೋಷಣೆ, ಈ ಸಾಮಾಜಿಕ ಶೋಷಣೆಯ ವಿರುದ್ಧ, ಧಾರ್ಮಿಕ ಹಾಗೂ ಸಾಮಾಜಿಕ ಶೋಷಣೆಯ ವಿರುದ್ಧ 6ನೇ ಶತಮಾನದಲ್ಲಿ ಒಂದು ಆಂದೋಲನ ನಡೀತಾ ಇದೆ, ಒಂದು ಚಳುವಳಿ ನಡೀತಾ ಇದೆ. There was a movement against the social and religious system, injustice, rigid practices, ಸಾಮಾಜಿಕ ಅಸಮಾನತೆ, ಕಠಿಣವಾದಂತಹ ಆಚರಣೆಗಳು, ಇವುಗಳ ವಿರುದ್ಧ ಒಂದು ಆಂದೋಲನ ನಡೀತಾ ಇದೆ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ, ಅದು ಭಾರತದಲ್ಲಿ. ಹಾಗಾದರೆ ಏನನ್ನ ಬಯಸಿದ್ರು ಜನ? The need of that time was simple religion and spiritual practices. ಆಗಿನ ಅವಶ್ಯಕತೆ ಏನಾಗಿತ್ತು ಅಂತಂದ್ರೆ, ಒಂದು ಸರಳವಾದಂತಹ ಧರ್ಮದ ಅವಶ್ಯಕತೆ ಇತ್ತು ಹಾಗೂ ಸರಳವಾದಂತಹ ಆಚರಣೆಗಳ ಅವಶ್ಯಕತೆ ಇತ್ತು ಅಂದು ಭಾರತೀಯರಿಗೆ. ಹಾಗಾಗಿ ಒಂದು ಶೋಷಣೆಯ ವಿರುದ್ಧದ ಆಂದೋಲನವನ್ನು ನಾವು ಗಮನಿಸ್ತೀವಿ, ವಿಚ್ ವಾಸ್ ಫುಲ್ಫಿಲ್ಡ್. ಏನು ಜನ ಬಯಸಿದ್ರು ಅದು ಪೂರೈಸಲ್ಪಡ್ತು, which were fulfilled by the great personalities like ವರ್ಧಮಾನ ಮಹಾವೀರ and ಗೌತಮ ಬುದ್ಧ. ಜನರ ಅವಶ್ಯಕತೆಗಳನ್ನ ಪೂರೈಸುವಂತಹ ಇಬ್ಬರು ಮಹಾನ್ ಪುರುಷರು ಹುಟ್ಟಿಕೊಂಡ್ರು. ಅವರೇ ವರ್ಧಮಾನ ಮಹಾವೀರ ಹಾಗೂ ಗೌತಮ ಬುದ್ಧ. ವರ್ಧಮಾನ ಮಹಾವೀರ ಹಾಗೂ ಇನ್ನೊಬ್ಬ ಗೌತಮ ಬುದ್ಧ, ಇವರು ಜನರ ಅವಶ್ಯಕತೆಗಳನ್ನ ಪೂರೈಸಿದರು. ಜನರ ಅವಶ್ಯಕತೆಗಳೇನಿದ್ವು ಹೇಳಿ? ಸಾಮಾಜಿಕ ಶೋಷಣೆಯ ವಿರುದ್ಧ,
ಅಸಮಾನತೆಯ ವಿರುದ್ಧ ಸರಳ ಆಚರಣೆಗಳನ್ನ ಕಂಡುಕೊಳ್ಳುವ ಪ್ರಯತ್ನದಲ್ಲಿದ್ರೂ ಅವರ ಪ್ರಯತ್ನಗಳನ್ನ ವಿಚ್ ವ್ಯಾರ್ ಫುಲ್ಫಿಲ್ಡ್ ಬೈ ದ ಗ್ರೇಟ್ ಪರ್ಸನಾಲಿಟೀಸ್ ಲೈಕ್ ವರ್ಧಮಾನ ಮಹಾವೀರ ಅಂಡ್ ಗೌತಮ ಬುದ್ಧ. ಅವರು ಪೂರೈಸಿದರು ಆ ಅವಶ್ಯಕತೆಗಳನ್ನ. ಹಾಗಾದ್ರೆ ಯಾವ ಕಾರಣಗಳಿದ್ವು ಹೊಸ ಧರ್ಮಗಳ ಉದಯಕ್ಕೆ ಅನ್ನೋದನ್ನ ನಾವು ಈ ಭಾಗದ ಮುಂದಿನ ಅಂಶವಾಗಿ ತಗೋತೀವಿ. ಹೊಸ ಧರ್ಮಗಳ ಉದಯದ ಕಾರಣಗಳು, ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ದ ನ್ಯೂ ರಿಲಿಜನ್ಸ್. ಹೊಸ ಮತಗಳ ಉದಯದ ಕಾರಣಗಳು, ಹೊಸ ಮತದ ಉದಯದ ಕಾರಣಗಳು ಯಾವೆಲ್ಲ ಕಾರಣಗಳಿದ್ದಾವೆ ಅಂತ ಸ್ಥೂಲವಾಗಿ ಒಂದ್ಸಲ ನೋಡೋದಾದ್ರೆ, ಕಾಂಪ್ಲಿಕೇಶನ್ ಇನ್ ವೇದಿಕ್ ರಿಲಿಜನ್ ಅದು ಮೊದಲನೆಯ ಅಂಶ. ಒಂದೊಂದಾಗಿ ನಾವು ತಿಳ್ಕೊತಾ ಹೋಗೋಣ. ದ ಫಸ್ಟ್ ಪಾಯಿಂಟ್, ವೈದಿಕ ಧರ್ಮದಲ್ಲಿ ಇದ್ದಂತಹ ಗೊಂದಲ. ವೈದಿಕ ಧರ್ಮದಲ್ಲಿದ್ದ ಗೊಂದಲ ಇದು ಮೊದಲನೆಯ ಕಾರಣ ಅಂತ ನೋಡ್ತೀವಿ. Complication in Vedic religion. In the previous lesson, we studied in the early Vedic period, the religious practices were very simple. Simple yajnas, yagas, rites and rituals were practiced by the early Aryans. ಆರಂಭದ ಆರ್ಯರು ಬಹಳ ಸರಳವಾದಂತಹ ಧರ್ಮವನ್ನ ಅನುಸರಿಸ್ತಾ ಇದ್ರು. ಅಲ್ಲಿಗೆ ಆರಂಭದ ವೇದಗಳ ಕಾಲ ಏನಿದೆ, ಆ ಆರಂಭದ ವೇದಗಳ ಕಾಲದಲ್ಲಿ ಧರ್ಮಾಚರಣೆಗಳು ಸರಳವಾಗಿದ್ವು. ಆದರೆ the simple religious practices became complex in later Vedic periods. ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಸರಳವಾಗಿದ್ದಂತಹ ಧರ್ಮಾಚರಣೆಗಳು ಸಂಕೀರ್ಣಗೊಂಡವು. ಸರಳವಾಗಿದ್ದಂತಹ ಧಾರ್ಮಿಕ ಆಚರಣೆ ಉತ್ತರ ವೇದಗಳ ಕಾಲ, ಉತ್ತರ ವೇದಗಳ ಕಾಲದಲ್ಲಿ ಧರ್ಮಾಚರಣೆಗಳು ಸಂಕೀರ್ಣಗೊಂಡಿದ್ದಾವೆ. ಅದರ ಆಚರಣೆ ಕಷ್ಟವಾಗಿದೆ. ಹಾಗಾಗಿ ಅಂದಿನ ಜನಸಾಮಾನ್ಯರಿಗೆ ಬದಲಾವಣೆ ಬೇಕು ಅನ್ನಿಸ್ತು. ನೋಡಿ, ವೈದಿಕ ಧರ್ಮದಲ್ಲಿದ್ದ ಗೊಂದಲದಲ್ಲಿ ನಾವು ಬರಿಬೇಕಾಗಿದ್ದು ಇಷ್ಟೇ. ಆರಂಭದ ವೇದಗಳ ಕಾಲದಲ್ಲಿ ಧಾರ್ಮಿಕ ಆಚರಣೆಗಳು ಸರಳವಾಗಿದ್ವು, ಸುಲಭವಾಗಿದ್ವು, ಸರಳವಾದ ಯಜ್ಞಗಳಿದ್ವು, ಯಾಗಗಳಿದ್ವು, ಮಂತ್ರಗಳನ್ನ ಅವರು ರಚಿಸ್ತಾ ಇದ್ರು. ದೇ ಕಂಪೋಸ್ಡ್ ಹೈಮನ್ಸ್. ಆ ಮಂತ್ರಗಳನ್ನ ಪಠಿಸುವುದರ ಮೂಲಕವಾಗಿ ಸುಲಭವಾಗಿ ಸರಳವಾಗಿ ಧರ್ಮಾಚರಣೆ ಇತ್ತು. ಆದರೆ ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಇದು ಸಂಕೀರ್ಣವಾಗಿದೆ. ನಾವಲ್ಲಿ ಅಧ್ಯಯನ ಮಾಡ್ತೀವಿ, ದ ಪ್ರಾಕ್ಟೀಸ್ ಆಫ್ ಎವಿಲ್ ವರ್ಷಿಪ್. ದುಷ್ಟಶಕ್ತಿಗಳ ಪೂಜೆ ಶುರುವಾಗುತ್ತೆ. ಬ್ಲಾಕ್ ಮ್ಯಾಜಿಕ್, ವಿಚ್ ಕ್ರಾಫ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಅಂತ ಅಭ್ಯಾಸ ಮಾಡಿದ್ವಿ ವೇದಗಳ ಕಾಲದ ನಾಗರಿಕತೆಯಲ್ಲಿ, ಸಂಸ್ಕೃತಿಯಲ್ಲಿ. ದುಷ್ಟಶಕ್ತಿಗಳ ಆಚರಣೆ ಶುರುವಾಗುತ್ತೆ. ಮಾಟ ಮಂತ್ರಗಳಂತಹ ಪೂಜೆಗಳು ಶುರುವಾಗುತ್ತೆ. ಸಹಜವಾಗಿ ಜನ ಬದಲಾವಣೆಯನ್ನ ಬಯಸ್ತಾರೆ. ದೇ ವಾಂಟೆಡ್ ಚೇಂಜ್. ದೇ ಫೌಂಡ್ ಇನ್ ದ ನ್ಯೂ ರಿಲಿಜನ್ ವಾಟ್ ದೇ ವಾಂಟ್. ಅವರು ಏನನ್ನ ಬಯಸಿದ್ರೋ ಅದು ಅವರಿಗೆ ಹೊಸ ಧರ್ಮಗಳಲ್ಲಿ ಕಾಣಿಸುತ್ತೆ. ಹಾಗಾಗಿ ಅವರು ಹೊಸ ಧರ್ಮಗಳ ಕಡೆಗೆ ಆಕರ್ಷಿತರಾಗ್ತಾರೆ. ಇದನ್ನ ನಾವು ಮೊದಲನೆಯ ಅಂಶದಲ್ಲಿ ನೋಡ್ತೀವಿ. ಸೆಕೆಂಡ್ ಪಾಯಿಂಟ್ ಗೆ ಬರೋಣ. ಪಾಯಿಂಟ್ ನಂಬರ್ ಸೆಕೆಂಡ್, ದ ಸುಪ್ರೀಮಸಿ ಆಫ್ ದ ಪ್ರೀಸ್ಟ್ಲಿ ಕ್ಲಾಸ್. ಪುರೋಹಿತ ವರ್ಗದ, ಪಾಯಿಂಟ್ ನಂಬರ್ ಸೆಕೆಂಡ್, ಪುರೋಹಿತ ವರ್ಗದ ಪರಮಾಧಿಕಾರ. ಪುರೋಹಿತ ವರ್ಗದ ಪರಮಾಧಿಕಾರ. ಸುಪ್ರೀಮಸಿ ಆಫ್ ದ ಪ್ರೀಸ್ಟ್ ಕ್ಲಾಸಸ್. ನಾವು ವೇದಗಳ ಕೊನೆಯಲ್ಲಿ ಹಾಗೂ ಋಗ್ವೇದದ ಕೊನೆಯ ಮಂಡಲ ಪುರುಷ ಸೂಕ್ತದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆನ್ನುವಂತಹ ವರ್ಣಗಳು ಜನಿಸಿದವು ಅಂತ ನೋಡಿದ್ವಿ. ಈ ವರ್ಣಗಳು ಕ್ರಮೇಣ ಜಾತಿಗಳಾಗಿ ಬದಲಾವಣೆಯಾದವು ಉತ್ತರ ವೇದಗಳ ಕಾಲದಲ್ಲಿ.
Brahmanas or priests established their supremacy over all other castes. ಬ್ರಾಹ್ಮಣರು ಅಥವಾ ಪುರೋಹಿತರು ಏನ್ ಮಾಡಿದ್ರು, ಇತರ ಜಾತಿಗಳ ಮೇಲೆ ಪರಮಾಧಿಕಾರವನ್ನ ಚಲಾಯಿಸುವುದಕ್ಕೆ ಶುರು ಮಾಡಿದ್ರು. ಈ ಪರಮಾಧಿಕಾರ ಜನಸಾಮಾನ್ಯರಿಗೆ ಅಥವಾ ಇತರ ವರ್ಗದವರಿಗೆ ಹಿಡಿಸಲಿಲ್ಲ. ಅಲ್ಲಿಗೆ ಪುರೋಹಿತ ವರ್ಗದ ಪರಮಾಧಿಕಾರ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಜಾತಿ ವ್ಯವಸ್ಥೆಯಲ್ಲಿನ ಇತರರಿಗೆ ಸರಿ ಕಾಣಲಿಲ್ಲ. ಜೊತೆಯಲ್ಲಿ ಇವರು ಅನೇಕ ಸೌಲಭ್ಯಗಳನ್ನ ಅನುಭವಿಸ್ತಾ ಇದ್ರು ಹಾಗೂ ತಮ್ಮನ್ನ ತಾವು ಅತ್ಯಂತ ಶ್ರೇಷ್ಠರು ಅಂತ ಭಾವಿಸಿದ್ರು. They regarded themselves as superior to all and they enjoying number of privileges. ಹಲವಾರು ಸೌಲಭ್ಯಗಳನ್ನ, ನಂಬರ್ ಆಫ್ ಪ್ರಿವಿಲೇಜಸ್, ಹಲವಾರು ಸೌಲಭ್ಯಗಳು ಪುರೋಹಿತರಿಗಿದ್ವು ಹಾಗೂ ಪುರೋಹಿತರು ಧಾರ್ಮಿಕ ವಿಧಿವಿಧಾನಗಳು ನಾವಿಲ್ಲದೆ ನಡೆಯೋದೇ ಇಲ್ಲ ಅನ್ನುವ ಆ ಪರಮಾಧಿಕಾರದ ಶ್ರೇಷ್ಠತೆಯಲ್ಲಿ ಮೆರಿತಾ ಇದ್ರು. ಅದು ಉಳಿದವರಿಗೆ ಸರಿ ಬರಲಿಲ್ಲ. ಇದನ್ನೇ ನಾವು ಮೊದಲನೆಯ ಕಾರಣವಾಗಿ ಇಟ್ಕೊಳ್ತೀವಿ. ಎರಡನೆಯ ಕಾರಣವಾಗಿ ಇಟ್ಕೊಳ್ತೀವಿ ಸುಪ್ರೀಮಸಿ ಆಫ್ ದ ಪ್ರೀಸ್ಟ್ಲಿ ಕ್ಲಾಸಸ್. ಪುರೋಹಿತರು ತಾವು ಶ್ರೇಷ್ಠರು ಅಂತ ಭಾವಿಸಿದ್ರು ಹಾಗೂ ಪರಮಾಧಿಕಾರವನ್ನ ಸ್ಥಾಪಿಸುವುದಕ್ಕೆ ಪ್ರಯತ್ನ ಪಟ್ರು. ಇದನ್ನ ಎರಡನೆಯ ಅಂಶದಲ್ಲಿ ನಾವು ನೋಡ್ತೀವಿ. ಪುರೋಹಿತ ವರ್ಗದ ಪರಮಾಧಿಕಾರ, ಪುರೋಹಿತರು ತಮ್ಮನ್ನು ತಾವು ಶ್ರೇಷ್ಠ ಅಂತ ಭಾವಿಸಿದ್ರು. ಜೊತೆಯಲ್ಲಿ ಇವರು ಅನೇಕ ಸೌಲಭ್ಯಗಳನ್ನ ಪಡ್ಕೊಂಡಿದ್ರು ಹಾಗೂ ತಾವೇ ಅತ್ಯಂತ ಶ್ರೇಷ್ಠರು ಅಂತ ಭಾವಿಸಿದ್ರು. ದೇ ರಿಗಾರ್ಡೆಡ್ ದೆಮ್ಸೆಲ್ವ್ಸ್ ಆಸ್ superior to all and they established supremacy over other classes. ಬೇರೆ ಬೇರೆ ವರ್ಗಗಳ ಮೇಲೆ ತಮ್ಮ ಪರಮಾಧಿಕಾರವನ್ನ ಸ್ಥಾಪಿಸುವುದಕ್ಕೆ ಪ್ರಯತ್ನಿಸಿದರು. ಈ ಪ್ರಯತ್ನ ಹೊಸ ಮತಗಳ ಉದಯಕ್ಕೆ ಕಾರಣ ಆಯಿತು ಅಂತ ನೋಡ್ತೀವಿ. Now the next point number 3, animal sacrifices. ಪಾಯಿಂಟ್ ನಂಬರ್ 3 ಅಲ್ಲಿ ನಾವು ನೋಡ್ತೀವಿ ಪ್ರಾಣಿ ಬಲಿ, ಅನಿಮಲ್ ಸ್ಯಾಕ್ರಿಫೈಸಸ್. ಪ್ರಾಣಿ ಬಲಿಯನ್ನ ಆರಂಭಿಸಲಾಗುತ್ತೆ. ಅನಿಮಲ್ ಸ್ಯಾಕ್ರಿಫೈಸಸ್ ವಾಸ್ ಅ ಪಾರ್ಟ್ ಆಫ್ ಯಜ್ಞಾಸ್ ಅಂಡ್ ಯಾಗಾಸ್ ಆರ್ ರೈಟ್ಸ್ ಅಂಡ್ ರಿಚುವಲ್ಸ್ ಇನ್ ಲೇಟರ್ ವೇದಿಕ್ ಪೀರಿಯಡ್. ಈ ಬಲಿ ಕೊಡುವ ಪರಂಪರೆ ಉತ್ತರ ವೇದಗಳ ಕಾಲದಲ್ಲಿ ಸಾಮಾನ್ಯ ಆಗೋಯ್ತು. And the common people don't understand the necessity of these animal sacrifices. ಈ ಪ್ರಾಣಿ ಬಲಿಗಳ ಅವಶ್ಯಕತೆಯನ್ನ ಜನಸಾಮಾನ್ಯರು ಯಾಕೆ, ಇದರ ಅವಶ್ಯಕತೆ ಏನಿದೆ ಅಂತ ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಸೊಲಿಗೆ ಪ್ರಾಣಿ ಬಲಿ ಉತ್ತರ ವೇದಗಳ ಕಾಲದಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಪ್ರಾಣಿ ಬಲಿ ಸಹಜವಾಗುತ್ತೆ ಹಾಗೂ ಯಜ್ಞಯಾಗಾದಿಗಳಲ್ಲಿ ಸಾಮಾನ್ಯವಾಗ್ಬಿಡುತ್ತೆ ಈ ಬಲಿ. ಹಾಗೂ ಜನಸಾಮಾನ್ಯರು ಈ ಬಲಿಯನ್ನ ಪ್ರಶ್ನಿಸ್ತಾರೆ, ಏನಿದರ ಅವಶ್ಯಕತೆ ಇದೆ ಅಂತ. ನಾವು ನೋಡ್ತೀವಿ ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ರು. ಆ ಅಶ್ವಮೇಧ ಯಾಗದ ಕೊನೆಯಲ್ಲಿ ಯಾಗಾಶ್ವವನ್ನ ಬಲಿ ಕೊಡ್ತಾ ಇದ್ರು ಅಂತ. ಹಾಗಾದ್ರೆ ಈ ಯಾಗಾಶ್ವಗಳನ್ನ ಬಲಿ ಕೊಡುವುದರ ಉದ್ದೇಶ ಏನು ಅನ್ನೋದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟೇ ಅಲ್ಲ, ಲೌಕಿಕ ಪ್ರಾಪ್ತಿ, ಲೌಕಿಕವಾದಂತಹ ಅನೇಕ ಪ್ರಾಪ್ತಿಗಳು, ವರ್ಡ್ಲಿ ಅಟೈನ್ಮೆಂಟ್ಸ್ like getting children, getting victory, cure from the diseases, for salvation, priests recommended the yajnas, yagas, rites and rituals. To get worldly attainments, ಪ್ರಾಪಂಚಿಕ ಸುಖ ಅಥವಾ ಲೌಕಿಕವಾದಂತಹ ಪ್ರಾಪ್ತಿ, ಅದರಲ್ಲಿ ಫಾರ್ ಎಕ್ಸಾಂಪಲ್ ಫಾರ್ ಗೆಟಿಂಗ್ ಚಿಲ್ಡ್ರನ್, ಪುತ್ರರನ್ನ ಪಡೆಯೋದಕ್ಕೋಸ್ಕರ, ಪುತ್ರರನ್ನ ಪಡೆಯಲು, ಜೊತೆಯಲ್ಲಿ
ಯುದ್ಧದಲ್ಲಿ ವಿಜಯವನ್ನ ಸಾಧಿಸಲು, ಆರೋಗ್ಯವನ್ನ ಕಾಪಾಡಿಕೊಳ್ಳಲು, ಮೋಕ್ಷ, ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ, ಆರೋಗ್ಯ ಕಾಪಾಡಲು, ಜೊತೆಯಲ್ಲಿ ಮೋಕ್ಷ, ಇವುಗಳಿಗಾಗಿ ಪುರೋಹಿತರು ಯಜ್ಞ ಯಾಗಾದಿಗಳನ್ನ ರೆಕಮೆಂಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಈ ಜನಸಾಮಾನ್ಯರಿಗೆ ಒಂದು ಕಡೆ ಪ್ರಾಣಿ ಬಲಿಯನ್ನ ಕೊಡ್ತಾ ಇರೋದು ಯಜ್ಞಯಾಗಗಳಲ್ಲಿ, ಹಾಗೂ ಲೌಕಿಕ ಸುಖಗಳಾದಂತಹ ಆರೋಗ್ಯ, ಪುತ್ರರನ್ನ ಪಡೆಯುವುದು, ಯುದ್ಧಗಳಲ್ಲಿ ಜಯಗಳಿಸುವುದು, ಮೋಕ್ಷ ಸಾಧಿಸುವುದು, ಇವುಗಳಿಗೆಲ್ಲ ಈ ಯಜ್ಞಯಾಗಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದದ್ದು ಸರಿ ಬರಲಿಲ್ಲ. ಮೆನಿ rationalists opposed these practices. ಈ ಆಚರಣೆಗಳನ್ನ ಅನೇಕ ವಿಚಾರವಾದಿಗಳು ಖಂಡಿಸ್ತಾರೆ. rationalists regarded them as waste. ಅವರು ಈ ಆಚರಣೆಗಳೆಲ್ಲ ನಿಷ್ಪ್ರಯೋಜಕ ಅಂತ ಭಾವಿಸ್ತಾರೆ, ಹಾಗೂ ಜನರಿಗೆ ಅದನ್ನ ತಿಳುವಳಿಕೆ ಕೊಡ್ತಾರೆ, ಅರಿಸುವಂತಹ ಪ್ರಯತ್ನ, ಅದರ ಅರಿಯುವಿಕೆಯ ಪ್ರಯತ್ನವನ್ನ ಮಾಡ್ತಾರೆ. ಈ ಯಜ್ಞಯಾಗಾದಿಗಳಲ್ಲಿ ಪ್ರಾಣಿ ಬಲಿಯನ್ನ ಕೊಡೋದು ಅಥವಾ ಲೌಕಿಕ ಸುಖಗಳಿಗಾಗಿ ಯಜ್ಞಯಾಗಾದಿಗಳನ್ನ ಸಜೆಸ್ಟ್ ಮಾಡೋದು ಅರ್ಥವಿಲ್ಲದ ಪ್ರಯತ್ನ, ಅದಕ್ಕೆ ನೀವು ಬಲಿ ಬೀಳ್ಬೇಡಿ ಅಂತ ವಿಚಾರವಾದಿಗಳು ಜನರನ್ನ ಎಚ್ಚರಿಸ್ತಾರೆ. ಹಾಗೆ ಈ ಪ್ರಾಣಿ ಬಲಿ ಅನ್ನೋದು ಮೂರನೆಯ ಅತ್ಯಂತ ಪ್ರಮುಖವಾದಂತಹ ಅಂಶ ಅಂತ ನೋಡ್ತೀವಿ ಹೊಸ ಮತಗಳ ಉದಯದಲ್ಲಿ. ನಾವು ದ ನೆಕ್ಸ್ಟ್ ಪಾಯಿಂಟ್, ಕಾರಣಗಳಲ್ಲಿ ನಾಲ್ಕನೆಯ ಅಂಶಕ್ಕೆ ಬಂದ್ರೆ ಚಾಂಟಿಂಗ್ ಮಂತ್ರಾಸ್, ಮಂತ್ರಗಳ ಪಠಣ. ಪಾಯಿಂಟ್ ನಂಬರ್ 4 ನೋಡ್ತೀವಿ ಮಂತ್ರಗಳ ಪಠಣ, ಆರ್ ಚಾಂಟಿಂಗ್ ಮಂತ್ರಾಸ್ ಆರ್ ಸಂಸ್ಕೃತ ಶ್ಲೋಕಾಸ್. ನಮಗೆ ಗೊತ್ತಿದೆ ವೇದಗಳ ಕಾಲದ ಸಾಹಿತ್ಯ, ವೇದಿಕ್ ಲಿಟರೇಚರ್ ವಾಸ್ ಇನ್ ಸಂಸ್ಕೃತ್. ವೈದಿಕ ಸಾಹಿತ್ಯ ಏನಿದೆ, ವೈದಿಕ ಸಾಹಿತ್ಯ ಅದರಲ್ಲಿ ವೇದಗಳು, ಪುರಾಣಗಳು, ಉಪನಿಷತ್ತುಗಳು, ಮಹಾಕಾವ್ಯಗಳು ಇವೆಲ್ಲ ಸಂಸ್ಕೃತ ಭಾಷೆಯಲ್ಲಿದ್ದು, ಸಂಸ್ಕೃತ ಭಾಷೆಯಲ್ಲಿ ವೇದಗಳ ಕಾಲದ ಸಾಹಿತ್ಯ ಇದೆ. ವೇದಿಕ್ ಲಿಟರೇಚರ್ ವಾಸ್ ಇನ್ ಸಂಸ್ಕೃತ್ ಲ್ಯಾಂಗ್ವೇಜ್ ವಿಚ್ ವಾಸ್ ಮಾಸ್ಟರ್ಡ್ ಬೈ ಫ್ರೀಸ್ಟ್ಲಿ ಕ್ಲಾಸ್. ಈ ಸಂಸ್ಕೃತ ಭಾಷೆಯ ಮೇಲೆ ಪುರೋಹಿತರ ಪ್ರಾಬಲ್ಯ ಇತ್ತು ಹಾಗೂ ಪುರೋಹಿತರ ಹಿಡಿತ ಇತ್ತು. ಪುರೋಹಿತರು ಈ ಸಂಸ್ಕೃತ ಭಾಷೆಯ ಮೇಲೆ ಹಿಡಿತವನ್ನ ಹೊಂದಿದ್ರು. ಪುರೋಹಿತರ ಹಿಡಿತದಲ್ಲಿ ಆ ಸಂಸ್ಕೃತ ಭಾಷೆ ಇತ್ತು. ಅಂಡ್ ದ ಕಾಮನ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಮಂತ್ರಾಸ್. ಸಾಮಾನ್ಯ ಜನರಿಗೆ ಈ ಮಂತ್ರಗಳ ಅರ್ಥವೇ ಗೊತ್ತಾಗ್ಲಿಲ್ಲ. ಯಾಕೆ ಈ ಮಂತ್ರ ಹೇಳ್ತಿದ್ದಾರೆ, ಆ ಮಂತ್ರದ ಉದ್ದೇಶ ಏನು, ಅದರ ಅರ್ಥ ಏನು, ಇದು ಯಾವುದು ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗ್ಲಿಲ್ಲ. ಯಾವಾಗ ಒಂದು ವಿಷಯ ಅರ್ಥ ಆಗೋದಿಲ್ವೋ ನಾವು ಅದರ ಮೇಲೆ ನಂಬಿಕೆಯನ್ನ ಕಳ್ಕೋತೀವಿ. ಸೊ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ played an important role in this reason. ಈ ಕಾರಣದ ಹಿಂದೆ ಒಂದು ಮಾಹಿತಿಯ ಕೊರತೆ, ಲ್ಯಾಕ್ ಆಫ್ ನಾಲೆಡ್ಜ್. ಮಂತ್ರಗಳ ಅರ್ಥ ಗೊತ್ತಾಗ್ಲಿಲ್ಲ. ದೇ ಲಾಸ್ಟ್ ದೇರ್ ಫೇತ್ ಇನ್ ದ ವೇದಿಕ್ ರಿಲಿಜನ್. ವೈದಿಕ ಧರ್ಮದ ಮೇಲೆ ನಂಬಿಕೆಯನ್ನ ಕಳ್ಕೊಂಡ್ರು. ಇಲ್ಲಿ ಆ ವೈದಿಕ ಸಾಹಿತ್ಯವನ್ನ, ಸಂಸ್ಕೃತ ಭಾಷೆಯನ್ನ, ಅದರ ಮೇಲೆ ಹಿಡಿತ ಹೊಂದಿದ್ದಂತಹ ಪುರೋಹಿತರು ಜನಸಾಮಾನ್ಯರಿಗೆ ತಿಳಿಸುವ ಪ್ರಯತ್ನವನ್ನೂ ಮಾಡಲಿಲ್ಲ, ಜನ ತಿಳಿದುಕೊಳ್ಳುವ ಪ್ರಯತ್ನವನ್ನೂ ಮಾಡಲಿಲ್ಲ. ಹಾಗಾಗಿ ಆ ಧರ್ಮದ ಮೇಲಿನ ನಂಬಿಕೆಯನ್ನ ಕಳ್ಕೊಳ್ತಾರೆ ಬಹುತೇಕ ಜನ ಅಂತ ನಾವು ನೋಡ್ತೀವಿ. ಅಲ್ಲಿಗೆ ಮಂತ್ರಗಳ ಪಠಣ ಹಾಗೂ ಸಂಸ್ಕೃತ ಭಾಷೆಯಲ್ಲಿದ್ದಂತಹ ವೈದಿಕ ಸಾಹಿತ್ಯ, ಸಂಸ್ಕೃತ ಭಾಷೆಯ ಮೇಲೆ ಪುರೋಹಿತರಿಗಿದ್ದಂತಹ ಹಿಡಿತ, ಹಾಗೂ ಜನಸಾಮಾನ್ಯರಿಗೆ ಸಂಸ್ಕೃತ ಭಾಷೆ ಅರ್ಥ ಆಗದೇ ಇದ್ದದ್ದು, ಇವೆಲ್ಲ ಸೇರಿ ವೇದಗಳ ಕಾಲದ ಧರ್ಮ ತನ್ನ ಪ್ರಾಮುಖ್ಯತೆಯನ್ನ ಕಳ್ಕೊಳ್ತಾ ಇದೆ. ಇದರ 4ನೇ ಅಂಶಗಳಲ್ಲಿ ನಾವು ನೋಡ್ತೀವಿ. ಯಾವೆಲ್ಲ ಅಂಶಗಳನ್ನ ನೋಡಿದ್ವಿ? ಕಾಂಪ್ಲಿಕೇಶನ್ ಇನ್ ವೇದಿಕ್ ರಿಲಿಜನ್, ಸುಪ್ರಿಮಸಿ ಆಫ್ ದ priestly classes, animal sacrifices,
ಚಾಂಟಿಂಗ್ ಮಂತ್ರಾಸ್ ಆರ್ ಸಂಸ್ಕೃತ ಶ್ಲೋಕಾಸ್, ವೈದಿಕ ಧರ್ಮದಲ್ಲಿದ್ದ ಗೊಂದಲ, ಪ್ರಾಣಿ ಬಲಿ, ಮಂತ್ರಗಳ ಪಠಣ, ಪುರೋಹಿತರ ಪರಮಾಧಿಕಾರದ ಸ್ಥಾಪನೆ, ಇವು ಆರಂಭದ ಕಾರಣಗಳಾಗಿ ನಾವು ನೋಡಿದೀವಿ. ನೆಕ್ಸ್ಟ್ ಪಾಯಿಂಟ್ ಬರೋಣ. ಪಾಯಿಂಟ್ ನಂಬರ್ 5, ಹೊಸ ಮತಗಳ ಉದಯದ 5ನೆಯ ಅಂಶ. ಈ 5ನೆಯ ಅಂಶದಲ್ಲಿ ನಾವು ನೋಡ್ತೀವಿ ಜಾತಿ ವ್ಯವಸ್ಥೆ ಅಥವಾ ಕಾಸ್ಟ್ ಸಿಸ್ಟಮ್ ಅನ್ನು. ಜಾತಿ ವ್ಯವಸ್ಥೆ ಹೊಸ ಮತಗಳ ಉದಯಕ್ಕೆ ಕಾರಣವಾಯಿತು ಅಂತ. ಈ 6ನೇ ಶತಮಾನ ಏನಿದೆ, ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನ, there was a rigid social system. ಅತ್ಯಂತ ಕಠಿಣವಾದಂತಹ ರಿಜಿಡ್ ಸೋಷಿಯಲ್ ಸಿಸ್ಟಮ್, ಕಠಿಣ ಸಾಮಾಜಿಕ ವ್ಯವಸ್ಥೆ ಅಂದು ಭಾರತದಲ್ಲಿ ಇತ್ತು. ಕಠಿಣವಾದಂತಹ ಸಾಮಾಜಿಕ ವ್ಯವಸ್ಥೆ. There was a rigid social system. There was injustice or inequality among different social classes. ಸಾಮಾಜಿಕ ವರ್ಗಗಳ ನಡುವೆ ಅಸಮಾನತೆ ಇತ್ತು. ಅಸಮಾನತೆ ಇದೆ. ಹಾಗೂ ಆ ಸಾಮಾಜಿಕ ವರ್ಗಗಳಲ್ಲಿ ಮೇಲಿನ ಸ್ತರದಲ್ಲಿದ್ದಂತಹ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಶೂದ್ರರಿಗೆ ಹೋಲಿಸಿದರೆ ಹೆಚ್ಚಿನ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ರು. ಬ್ರಾಹ್ಮಣಾಸ್ ಅಂಡ್ ಕ್ಷತ್ರಿಯಾಸ್ ಎಂಜಾಯ್ಡ್ ದರ್ ಸ್ಟೇಟಸ್. ತಮ್ಮ ಸ್ಥಾನಮಾನವನ್ನು ಅವರು ಎಂಜಾಯ್ ಮಾಡ್ತಾ ಇದ್ರು, ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ರು, ಬ್ರಾಹ್ಮಣರು ಹಾಗೂ ಜೊತೆಯಲ್ಲಿ ಕ್ಷತ್ರಿಯರು ಕೂಡ. ಆದರೆ ಶೂದ್ರಾಸ್ ಹ್ಯಾಡ್, ಆ ಶೂದ್ರರಿಗೆ ಹೇಳಿಕೊಳ್ಳಿಕ್ಕೆ ಆಗದೇ ಇದ್ದಂತಹ, ಶೂದ್ರಾಸ್ ಹ್ಯಾಡ್ ಸಫರ್ ಅನ್ಟೋಲ್ಡ್ ಮಿಸರೀಸ್. ಶೂದ್ರರಿಗೆ ಹೇಳಿಕೊಳ್ಳಿಕ್ಕೆ ಆಗದೇ ಇದ್ದಂತಹ ಕಷ್ಟ ಕಾರ್ಪಣ್ಯಗಳು ಆ ದಿನಗಳಲ್ಲಿದ್ವು. ಈ injustice among social classes played an important role. ತುಂಬಾ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಹೊಸ ಮತಗಳ ಉದಯದಲ್ಲಿ. ಕಠಿಣವಾದಂತಹ ಸಾಮಾಜಿಕ ವ್ಯವಸ್ಥೆ ಇದೆ, ಜಾತಿಗಳ ನಡುವೆ ಅಸಮಾನತೆ ಇದೆ. ಅತ್ಯಂತ ಅಸಮಾನವಾಗಿ ಶೂದ್ರಾಸ್ ಹ್ಯಾಡ್ ಸಫರ್ ಅನ್ಟೋಲ್ಡ್ ಮಿಸರೀಸ್. ಹೇಳಿಕೆ ಸಾಧ್ಯವೇ ಇಲ್ಲ ಅಂತಹ ಅಸಮಾನತೆಯನ್ನ ಶೂದ್ರರು ಅನುಭವಿಸ್ತಾರೆ. ಸೊ ಶೂದ್ರರು ಶೋಷಣೆಗೆ ಒಳಗಾಗ್ತಾರೆ. ಹಾಗಾಗಿ ಈ ಸಾಮಾಜಿಕ ಅಸಮಾನತೆ ಹೊಸ ಮತಗಳ ಉದಯಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಆಗುತ್ತೆ ಅಂತ ನಾವು ನೋಡ್ತೀವಿ. ಅಲ್ಲಿಗೆ 5 ಅಂಶಗಳನ್ನ ನಾವು ನೋಡ್ತಾ ಕೊನೆಯ ಅಂಶಕ್ಕೆ ಬರೋಣ. ಲಾಸ್ಟ್ ಪಾಯಿಂಟ್, ಪಾಯಿಂಟ್ ನಂಬರ್ 6, ಹೊಸ ಮತಗಳ ಉದಯದ 6ನೆಯ ಕಾರಣಕ್ಕೆ ಬಂದ್ರೆ ಬರ್ತ್ ಆಫ್ ಗ್ರೇಟ್ ಪರ್ಸನಾಲಿಟೀಸ್. ಪಾಯಿಂಟ್ ನಂಬರ್ 6, ಮಹಾಪುರುಷರ ಜನನ. ಮಹಾಪುರುಷರ ಜನನ, ಬರ್ತ್ ಆಫ್ ಗ್ರೇಟ್ ಪರ್ಸನಾಲಿಟೀಸ್. ಇದನ್ನ ನಾವು 6ನೆಯ ಅಂಶವಾಗಿ ನೋಡ್ತೀವಿ. ವೆನ್ ದ ಪೀಪಲ್ ವೇರ್ ಅನ್ಹ್ಯಾಪಿ, there arose 2 great personalities, namely Vardhamana Mahavira and Gautama Buddha. ಇಡೀ ಜಗತ್ತು ಅಸಂತೋಷದಲ್ಲಿದ್ದಾಗ ಇಬ್ರು ಮಹಾನ್ ಪುರುಷರು ಜನಿಸಿದರು. ಯಾರ್ಯಾರವರು ಆ ಮಹಾನ್ ಪುರುಷರು ಅಂತಂದ್ರೆ, ಮೊದಲನೆಯದಾಗಿ ವರ್ಧಮಾನ ಮಹಾವೀರ ಹಾಗೂ ಎರಡನೇದಾಗಿ ಗೌತಮ ಬುದ್ಧ. ಇವರು ಜನಿಸಿದರು ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಈ ಗೌತಮ ಬುದ್ಧ ಮತ್ತು ಮಹಾವೀರರ ಜನನಕ್ಕೂ ಹೊಸ ಮತಗಳ ಉದಯಕ್ಕೂ ಏನ್ ಕಾರಣ ಅಂತ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ, ಇವರಿಬ್ಬರ ಜೀವನದಲ್ಲಿ ಈ ವೈದಿಕ ಧರ್ಮಗಳ ಗೊಂದಲಗಳು, ಸಂಕೀರ್ಣವಾದಂತಹ ಆಚರಣೆಗಳು, ಪ್ರಾಣಿ ಬಲಿ, ಜಾತಿ ವ್ಯವಸ್ಥೆ, ಇವೆಲ್ಲವೂ ಅವರ ಮೇಲೆ ಪ್ರಭಾವ ಬೀರುತ್ತೆ. ಹಾಗೂ ಅವರು ಇವುಗಳಿಗಿಂತ ಹೊಸದಾದ, ಇವುಗಳನ್ನ ಒಳಗೊಳ್ಳದೇ ಇರುವ ಒಂದು ಹೊಸ ಸಿದ್ಧಾಂತವನ್ನ ಸಮಾಜಕ್ಕೆ ಪ್ರಸ್ತುತಪಡಿಸ್ತಾರೆ. ಹಾಗಾಗಿ ಜನ ಏನು ಬಯಸಿದರೋ ಅದನ್ನ ವರ್ಧಮಾನ ಮಹಾವೀರ ಮತ್ತು ಗೌತಮ ಬುದ್ಧ ಕೊಡ್ತಾರೆ. ದೇ ಪ್ರೀಚ್ಡ್ ಸಿಂಪಲ್ ಪ್ರಿನ್ಸಿಪಲ್ಸ್. ಸಾಮಾನ್ಯವಾದಂತಹ
ಸರಳವಾದಂತಹ ತತ್ವಗಳನ್ನ ಅವರು ಬೋಧಿಸ್ತಾರೆ. ದೇ ಪ್ರೀಚ್ಡ್ ಸಿಂಪಲ್ ಪ್ರಿನ್ಸಿಪಲ್ಸ್ ಅಂಡ್ ಸಿಂಪಲ್ ಪಾತ್ ಟು ಸ್ಯಾಲ್ವೇಷನ್. ಬಹಳ ಮುಖ್ಯ ಇದು. ಮೋಕ್ಷಕ್ಕೆ ಯಜ್ಞಯಾಗಾದಿಗಳೇ ಅನಿವಾರ್ಯ ಅನ್ನುವ ಸ್ಥಿತಿ ಇದ್ದಾಗ ಇವರು ಮೋಕ್ಷಕ್ಕೆ ಸರಳವಾದಂತಹ ಮಾರ್ಗಗಳನ್ನ, ಸರಳವಾದಂತಹ ದಾರಿಗಳನ್ನ ತೋರಿಸ್ತಾರೆ. ಸಿಂಪಲ್ ಪಾತ್ ಟು ಸ್ಯಾಲ್ವೇಷನ್. ಸಿಂಪಲ್ ಪ್ರಿನ್ಸಿಪಲ್ಸ್ ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಸಿಂಪಲ್ ಪಾತ್ ಟು ಸ್ಯಾಲ್ವೇಷನ್. ದೇ ಪ್ರೀಚ್ಡ್ ಸಿಂಪಲ್ ಪ್ರಿನ್ಸಿಪಲ್ಸ್ ಇನ್ ದ ರೀಜನಲ್ ಲ್ಯಾಂಗ್ವೇಜಸ್. ಪ್ರಾದೇಶಿಕ ಭಾಷೆಗಳಲ್ಲಿ ಅವರು ಆ ಸಿದ್ಧಾಂತಗಳನ್ನ ಬೋಧಿಸ್ತಾರೆ. ಸ್ಪೆಷಲಿ ಇನ್ ಪಾಲಿ ಅಂಡ್ ಪ್ರಾಕೃತ್. ಪಾಲಿ ಮತ್ತು ಪ್ರಾಕೃತಗಳಲ್ಲಿ, ಪ್ರಾದೇಶಿಕ ಭಾಷೆಗಳಲ್ಲಿ ಅವರು ಈ ಬೋಧನೆಯನ್ನ ಮಾಡ್ತಾರೆ. ಹಾಗಾಗಿ ಜನರಿಗೆ ಬೇಗ ಅರ್ಥ ಆಗತ್ತೆ. ಜನ ಅದನ್ನ ಬೇಗ ಅರ್ಥ ಮಾಡಿಕೊಳ್ತಾರೆ. ಯಜ್ಞಯಾಗಾದಿಗಳಿಂದ ಬೇಸತ್ತಿ ಹೋದ ಜನರಿಗೆ ಈ ಹೊಸ ದಾರಿಗಳು ಬಹಳ ಆಕರ್ಷಣೀಯವಾಗಿ ಕಾಣುತ್ತೆ. ಹಾಗೂ ಅವರು ಆ ಹೊಸ ಧರ್ಮಗಳನ್ನ ಆಚರಿಸಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಜನಸಾಮಾನ್ಯರು ಏನು ನಿರೀಕ್ಷೆ ಮಾಡಿದ್ರೋ ಅದನ್ನ ಕೊಟ್ಟವರು ಮಹಾವೀರ ಮತ್ತು ಬುದ್ಧ. ಹಾಗೆ ಜನ ಹೊಸ ಧರ್ಮಗಳ ಕಡೆಗೆ ಆಕರ್ಷಿತರಾದರು ಅಂತ ನೋಡ್ತೀವಿ. ಹೊಸ ಮತಗಳ ಉದಯಕ್ಕೆ ಕಾರಣಗಳನ್ನ ನಾವು ಹೀಗೆ 6 ಅಂಶಗಳಲ್ಲಿ ಕ್ರೋಢೀಕರಿಸ್ತೀವಿ. ಕಾರಣಗಳು ಯಾವ್ಯಾವುದು ಒಂದ್ಸಲ ಹೇಳುವ ಪ್ರಯತ್ನ ಮಾಡೋಣ. 6 ಕಾರಣಗಳು. ವೈದಿಕ ಧರ್ಮದಲ್ಲಿದ್ದ ಗೊಂದಲ. ಸರಳವಾಗಿದ್ದ ವೈದಿಕ ಧರ್ಮ ಉತ್ತರ ವೇದಗಳ ಕಾಲದಲ್ಲಿ ಸಂಕೀರ್ಣವಾಯಿತು. ಕ್ಷುದ್ರ ಪೂಜೆ, ವಾಮಾಚಾರ, ಮಾಟ ಮಂತ್ರಗಳೆಲ್ಲ ಶುರುವಾಯಿತು. ಜನ ಬದಲಾವಣೆಯನ್ನ ಬಯಸಿದರು. ಹಾಗೂ ಆ ಬದಲಾವಣೆಗೆ ಉತ್ತರ ಹೊಸ ಧರ್ಮಗಳಲ್ಲಿ ಸಿಕ್ತು. ಪಾಯಿಂಟ್ ನಂಬರ್ 2 ನೋಡ್ತೀವಿ, ಪುರೋಹಿತರ ಪರಮಾಧಿಕಾರದ ಸ್ಥಾಪನೆ. ಪುರೋಹಿತರು ಇತರ ಜಾತಿಗಳ ಮೇಲೆ ಪ್ರಾಬಲ್ಯ ಸಾಧಿಸುವುದಕ್ಕೆ ಪ್ರಯತ್ನಿಸಿದರು. ಅವರ ಈ ಪ್ರಾಬಲ್ಯ ಸಾಧಿಸುವ ಪ್ರಯತ್ನ ಇತರ ಜಾತಿಗಳಿಗೆ ಕಿರಿಕಿರಿಯನ್ನ ಉಂಟು ಮಾಡಿತು. ಜೊತೆಗೆ ತಾವೇ ಶ್ರೇಷ್ಠರು ಎನ್ನುವ ಅವರ ಮೆರೆಯುವಿಕೆ ಇತರರಿಗೆ ಸರಿ ಬರಲಿಲ್ಲ. ಪಾಯಿಂಟ್ ನಂಬರ್ 3 ನೋಡ್ತೀವಿ, ಪ್ರಾಣಿ ಬಲಿ. ಯಜ್ಞ ಯಾಗಗಳಲ್ಲಿ ಪ್ರಾಣಿ ಬಲಿ ಸಾಮಾನ್ಯವಾಗಿ ಬಿಡುತ್ತೆ. ಪ್ರಾಣಿ ಬಲಿಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಯಜ್ಞ ಯಾಗಾದಿಗಳನ್ನ ಲೌಕಿಕ ಪ್ರಾಪ್ತಿಗಳಿಗೋಸ್ಕರ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಾರೆ ಪುರೋಹಿತರು. ಪುತ್ರರನ್ನ ಪಡೆಯಲು, ಯುದ್ಧಗಳಲ್ಲಿ ವಿಜಯವನ್ನ ಸಾಧಿಸಲು, ಮೋಕ್ಷವನ್ನ ಸಂಪಾದಿಸಲು ಕೂಡ ಯಜ್ಞ ಯಾಗಗಳನ್ನ ಸಜೆಸ್ಟ್ ಮಾಡ್ತಾರೆ. ಹಾಗೆ ಜನಸಾಮಾನ್ಯರಿಗೆ, ವಿಚಾರವಾದಿಗಳಿಗೆ ಈ ಯಜ್ಞ ಯಾಗಗಳು ದುಬಾರಿ ಅನ್ಸುತ್ತೆ. ಜೊತೆಯಲ್ಲಿ ಇದೆಲ್ಲ ಅರ್ಥಹೀನ ಅಂತ ಅನ್ಸ್ಕೊಳ್ಳುತ್ತೆ. 4ನೇ ಅಂಶದಲ್ಲಿ ಬಂದ್ರೆ ಮಂತ್ರಗಳ ಪಠಣ. ಸಂಸ್ಕೃತ ಭಾಷೆಯಲ್ಲಿದ್ದಂತಹ ಮಂತ್ರಗಳ ಪಠಣ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಸಂಸ್ಕೃತ ಮಂತ್ರಗಳು ಪುರೋಹಿತರಿಗೆ ಅದರ ಮೇಲೆ ಹಿಡಿತಾ ಇತ್ತು. ಪುರೋಹಿತರು ಮಂತ್ರ ಹೇಳ್ತಾ ಇದ್ರು, ಇವರು ಸುಮ್ಮನೆ ತಲೆ ತೂಗಿಸ್ತಾ ಇದ್ರು, ಅರ್ಥ ಆಗ್ತಿರ್ಲಿಲ್ಲ. ಅರ್ಥವಿಲ್ಲದ ಆಚರಣೆ ಯಾಕೆ ಅನ್ನುವ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಹುಟ್ಟಿಕೊಂಡಿತು. ಆನಂತರ ಜಾತಿ ವ್ಯವಸ್ಥೆ. ಭಾರತೀಯ ಸಮಾಜದಲ್ಲಿ ಅತ್ಯಂತ ಕಠಿಣವಾದಂತಹ ಜಾತಿ ವ್ಯವಸ್ಥೆ ಇತ್ತು. ಶೂದ್ರರಿಗೆ ಹೇಳಿಕೊಳ್ಳಲಿಕ್ಕೆ ಆಗದೇ ಇದ್ದಷ್ಟು ಶೋಷಣೆ ಇತ್ತು. ಹಾಗೂ ಕೊನೆಯಲ್ಲಿ 6ನೇ ಅಂಶದಲ್ಲಿ ನೋಡ್ತೀವಿ, ಮಹಾಪುರುಷರ ಜನನ. ವರ್ಧಮಾನ ಮತ್ತು ಮಹಾವೀರ ಹಾಗೂ ಗೌತಮ ಬುದ್ಧರ ಜನನ ಆಯಿತು. ಅವರು ಜನಸಾಮಾನ್ಯರು ಆಡುವ ಭಾಷೆಯಲ್ಲಿ, ಇನ್ ದ ಲ್ಯಾಂಗ್ವೇಜ್ ಆಫ್ ದ ಕಾಮನ್ ಪೀಪಲ್, ಸಾಮಾನ್ಯ ಜನರ ಭಾಷೆಯಲ್ಲಿ, ಆಡುವಂತಹ ಭಾಷೆಯಲ್ಲಿ ಬೋಧನೆಯನ್ನ ಮಾಡಿದ್ರು. ಜನರಿಗೆ ಇಷ್ಟ ಆಯಿತು. ಹೊಸ ಮತಗಳನ್ನ ಸೇರ್ಕೊಂಡ್ರು. ಹಾಗೆ ಚಾಂಟಿಂಗ್ ಮಂತ್ರಾಸ್, ಅನಿಮಲ್ ಸ್ಯಾಕ್ರಿಫೈಸಸ್, ಕಾಸ್ಟ್ ಸಿಸ್ಟಮ್ ಅಂಡ್ ದ ಬರ್ತ್ ಆಫ್ ಗ್ರೇಟ್ ಪರ್ಸನಾಲಿಟೀಸ್ ಇವೆಲ್ಲ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದವು ಅಂತ ನೋಡಿದ್ವಿ. ಈಗ ಇನ್ನೊಂದು ಅಂಶವನ್ನ ನಾವು ಈ ಪಾಠದಲ್ಲಿ ತಿಳ್ಕೊಳ್ಳೋಣ. ಜೈನ ಧರ್ಮಕ್ಕೆ ನಾವು ಪ್ರವೇಶ ಮಾಡೋಣ. ಜೈನ ಧರ್ಮ ಹೊಸ ಮತಗಳ ಉದಯದಲ್ಲಿ ಆರಂಭದಲ್ಲಿ ನಾವು ಅಧ್ಯಯನ ಮಾಡುವಂತಹ ಧರ್ಮ ಏನಿದೆ ಅದು ಜೈನ ಧರ್ಮ. ಜೈನ ಧರ್ಮ ಏನಿದೆ ಇದು ಒಂದು ಪ್ರಪಂಚದ ಅತ್ಯಂತ ಪ್ರಾಚೀನ ಧರ್ಮ ಅಂತ ಅನಿಸ್ಕೊಂಡಿರುವಂತಹ ಧರ್ಮವಾಗಿದೆ. ಅತ್ಯಂತ ಪ್ರಾಚೀನವಾದಂತಹ ಧರ್ಮ. Jainism is one of the earliest religion in India as well as the world. ಪ್ರಪಂಚದ ಹಾಗೂ ಭಾರತದ ಅತ್ಯಂತ ಪ್ರಾಚೀನವಾದಂತಹ ಧರ್ಮ ಜೈನ ಧರ್ಮ. ಜೈನ ಧರ್ಮದ ಪ್ರಕಾರ ಜೈನ ಧರ್ಮದಲ್ಲಿ 24 ತೀರ್ಥಂಕರರಿದ್ದಾರೆ.
ಜೈನ ಧರ್ಮದ ಪ್ರಕಾರ ಜೈನ ಧರ್ಮದಲ್ಲಿ 24 ತೀರ್ಥಂಕರರಿದ್ದಾರೆ. ತೀರ್ಥಂಕರ ಅಂದ್ರೆ ಪ್ರವಚಕ, ಪ್ರವಚನಗಳನ್ನು ಕೊಡುವಂತಹ ವ್ಯಕ್ತಿ, ಪ್ರವಾದಿ, ಹೀಗೆಲ್ಲ ಅರ್ಥವನ್ನ ಕೊಡುತ್ತೆ. ಈ 24 ತೀರ್ಥಂಕರರಲ್ಲಿ ಮೊದಲನೆಯ ತೀರ್ಥಂಕರ ವೃಷಭನಾಥ. ಮೊದಲನೆಯ ತೀರ್ಥಂಕರ ಏನಿದ್ದಾರೆ ಅವರ ಹೆಸರು ವೃಷಭನಾಥ. ಹಾಗೂ ಈ ವೃಷಭನಾಥನೇ ಜೈನ ಧರ್ಮದ ಸ್ಥಾಪಕ. ಜೈನ ಧರ್ಮದ ಸ್ಥಾಪಕ ಯಾರು ಅನ್ನುವ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಂಡಿದ್ದೀವಿ. ವೃಷಭನಾಥ ಜೈನ ಧರ್ಮದ ಸ್ಥಾಪಕ. ಜೈನ ಧರ್ಮವನ್ನ ಯಾರು ಸ್ಥಾಪಿಸಿದರು? ತುಂಬಾ ಪ್ರಮುಖವಾದಂತಹ ಒಂದು ವಿಷಯ. ಅನೇಕ ಸಂದರ್ಭದಲ್ಲಿ ನಾವು ಇದನ್ನ ಗೊಂದಲ ಮಾಡಿಕೊಂಡು ವರ್ಧಮಾನ ಮಹಾವೀರ ಅಂತ ಬರ್ಬಿಡ್ತೀವಿ. ಜೈನ ಧರ್ಮವನ್ನ ಸ್ಥಾಪಿಸಿದವನು ಮೊದಲನೆಯ ತೀರ್ಥಂಕರನಾದಂತಹ ವೃಷಭನಾಥ. ಸಲಿಗೆ ಜೈನಿಸಂ is one of the earliest religion in the world. Jains believes 24 ತೀರ್ಥಂಕರಾಸ್ in their religion. ಅವರ ಧರ್ಮದಲ್ಲಿ 24 ತೀರ್ಥಂಕರರಿದ್ದಾರೆ ಅಂತ ಅವರು ನಂಬ್ತಾರೆ. ಫಸ್ಟ್ ತೀರ್ಥಂಕರ was Vrishabhanatha, and who founded the Jainism. So the founder of Jainism, Vrishabhanatha or Adinatha. 23rd ತೀರ್ಥಂಕರ was Parshvanatha, or Parshvanatha was 23rd ತೀರ್ಥಂಕರ, and Vardhamana Mahavira was 24th ತೀರ್ಥಂಕರ of Jainism. ಜೈನ ಧರ್ಮದ 23ನೆಯ ತೀರ್ಥಂಕರ ಹಾಗೂ 24ನೆಯ ತೀರ್ಥಂಕರ ಇವರ ಬಗ್ಗೆ ಗಮನ ಇರಲಿ. 23ನೆಯ ತೀರ್ಥಂಕರನಾಗಿದ್ದವನು ಪಾರ್ಶ್ವನಾಥ ಹಾಗೂ 24ನೆಯ ತೀರ್ಥಂಕರನಾಗಿದ್ದವನು ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರ 24ನೆಯ ತೀರ್ಥಂಕರನಾಗಿದ್ದವನು. ಹಾಗೂ ಅವರ ಒಂದು ಚಿಹ್ನೆ ಇತ್ತು. ಆರಂಭದಲ್ಲಿ ನೋಡೋಣ. ಜೈನ ಧರ್ಮ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದು. ವೃಷಭನಾಥ ಜೈನ ಧರ್ಮದ ಸ್ಥಾಪಕ. 24 ತೀರ್ಥಂಕರರಿದ್ದಾರೆ. 23ನೆಯ ತೀರ್ಥಂಕರ ಪಾರ್ಶ್ವನಾಥ, 24ನೆಯ ತೀರ್ಥಂಕರ ವರ್ಧಮಾನ ಮಹಾವೀರ. ಹಾಗೂ ಜೈನ ಧರ್ಮದ ಪವಿತ್ರ ಚಿಹ್ನೆ ಸ್ವಸ್ತಿಕ್ is the holy symbol of Jainism. ಸ್ವಸ್ತಿಕ್ ಏನಿದೆ, ಸ್ವಸ್ತಿಕ್, ಈ ಸ್ವಸ್ತಿಕ್ ಚಿಹ್ನೆಯನ್ನ ಅವರು ತಮ್ಮ ಧರ್ಮದ ಪವಿತ್ರ ಚಿಹ್ನೆಯನ್ನಾಗಿ ಮಾಡಿಕೊಂಡಿದ್ರು. ಅವರ ಚಿಹ್ನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ರೀತಿಯಲ್ಲಿ ಅವರ ಧರ್ಮದ ಚಿಹ್ನೆಯನ್ನು ನಾವು ನೋಡ್ತೀವಿ. ಈ ಧರ್ಮದ ಚಿಹ್ನೆಯಲ್ಲಿ ಆ ನಂತರದಲ್ಲಿ ಒಂದು ಅಭಯ ಹಸ್ತವನ್ನ, ನೋಡ್ತೀವಿ. ಜೊತೆಯಲ್ಲಿ ಆ ಅಭಯ ಹಸ್ತ ಮಧ್ಯಭಾಗದಲ್ಲಿ ಈ 24 ತೀರ್ಥಂಕರನ್ನ ಒಳಗೊಂಡಂತಹ ಮತ್ತೊಂದು ಚಿಹ್ನೆಯನ್ನ ಕೂಡ ಗಮನಿಸ್ತೀವಿ. ಜೊತೆಯಲ್ಲಿ ಪರಸ್ಪರ ಉಪಕಾರಕ್ಕಾಗಿಯೇ ಜೀವನ, ಈ ಧ್ಯೇಯ ವಾಕ್ಯವನ್ನ ಕೂಡ ನಾವು ನೋಡ್ತೀವಿ. ಹೀಗೆ ಇಲ್ಲಿ ಸ್ವಸ್ತಿಕ್ ಚಿಹ್ನೆ ಅವರ ಪವಿತ್ರವಾದಂತಹ ಚಿಹ್ನೆ ಆಗಿತ್ತು ಅನ್ನೋದನ್ನು ನಾವು ನೆನಪಲ್ಲಿಟ್ಕೊಂಡಿರ್ಬೇಕು. ಈಗ ಜೈನ ಧರ್ಮದ ಸ್ಥಾಪಕ ಯಾರು ಅಂತ ಗೊತ್ತಾಗಿದೆ, ವೃಷಭನಾಥ ಅಥವಾ ಆದಿನಾಥ. 23ನೇ ತೀರ್ಥಂಕರ ಯಾರು ಅಂತ ಗೊತ್ತಾಗಿದೆ, ಪಾರ್ಶ್ವನಾಥ. ಆ ಪಾರ್ಶ್ವನಾಥನ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ನಾವು ಅಧ್ಯಯನ ಮಾಡೋಣ. ಪಾರ್ಶ್ವನಾಥ attained supreme knowledge at the age of 30. ತನ್ನ 30ನೇ ವಯಸ್ಸಿನಲ್ಲಿ ಪಾರ್ಶ್ವನಾಥನಿಗೆ ಒಂದು ಪರಮೋಚ್ಚವಾದಂತಹ ಜ್ಞಾನ ಸಿಕ್ತು. ಅದನ್ನ ಪಡ್ಕೊಂಡಂತಹ ಪಾರ್ಶ್ವನಾಥ 4 ಮೂಲಭೂತ ವಿಚಾರಗಳನ್ನ ಹೇಳ್ತಾನೆ. ಯಾವ್ಯಾವುದದು ಪಾರ್ಶ್ವನಾಥನ 4 ಮೂಲಭೂತ ವಿಚಾರಗಳು ಅಂತ ನೋಡೋದಾದ್ರೆ, ಪಾರ್ಶ್ವನಾಥನ ಮೂಲ ವಿಚಾರಗಳು, ಟೀಚಿಂಗ್ಸ್ ಆಫ್ ಪಾರ್ಶ್ವನಾಥನ ಮೂಲ ವಿಚಾರಗಳು. ಅದರಲ್ಲಿ 1 ಸತ್ಯ, 2 ಅಹಿಂಸಾ, 3 ಆಸ್ತೇಯ, 4 ಅಪರಿಗ್ರಹ. ಆಸ್ತೇಯ ಲಾಸ್ಟ್ ಒನ್, ಅಪರಿಗ್ರಹ.
ಹಾಗಾದ್ರೆ ಏನಿದು ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ? ಸತ್ಯ ಅಂತಂದ್ರೆ ಸುಳ್ಳನ್ನ ಹೇಳದಿರುವುದು, ಟ್ರುತ್. ಸುಳ್ಳನ್ನ ಹೇಳದಿರುವುದೇ ಸತ್ಯ. ಸುಳ್ಳನ್ನ ಹೇಳದಿರುವುದು ಹಾಗೂ ತನ್ನ ಜೀವನದಲ್ಲಿ ಸತ್ಯದ ನಡೆಯನ್ನ ಕಂಡುಕೊಳ್ಳುವುದು. ಎರಡನೇದು ಅಹಿಂಸಾ, ನಾನ್ ವೈಲೆನ್ಸ್, ಹಿಂಸೆಯನ್ನ ಮಾಡದೇ ಇರೋದು. ಆಸ್ತೇಯ, ನಾಟ್ ಟು ಸ್ಟೀಲ್, ಕಳ್ಳತನವನ್ನ ಮಾಡದೇ ಇರೋದು. ಕಳ್ಳತನ ಮಾಡದಿರುವುದು, ಕಳ್ಳತನ ಮಾಡದಿರುವುದು ಅಥವಾ ಕಳ್ಳತನವನ್ನ ಮಾಡದೇ ಇರುವುದು, ನಾಟ್ ಟು ಸ್ಟೀಲ್. ಅಪರಿಗ್ರಹ, ಅವಶ್ಯಕತೆಗಿಂತ ಹೆಚ್ಚು ಸಂಪತ್ತನ್ನ ಶೇಖರಿಸದೇ ಇರುವುದು. ನಾನ್ ಪೊಸೆಷನ್ ಆಫ್ ಪ್ರಾಪರ್ಟಿ ಮೋರ್ ದೆನ್ ರಿಕ್ವೈರ್ಡ್. ಮೋರ್ ದೆನ್ ರಿಕ್ವೈರ್ಡ್, ಅವಶ್ಯಕತೆಗಿಂತ ಹೆಚ್ಚಾದ ಸಂಪತ್ತನ್ನ ಸಂಗ್ರಹಿಸದೇ ಇರುವುದು. ಅಪರಿಗ್ರಹ ಅಂತಂದ್ರೆ ಹೆಚ್ಚು ಸಂಪತ್ತನ್ನ, ಅವಶ್ಯಕತೆಗಿಂತ ಹೆಚ್ಚಾಗಿರುವ ಸಂಪತ್ತನ್ನ ಸಂಗ್ರಹಿಸದೇ ಇರುವುದು. ಸಂಗ್ರಹಿಸದಿರುವುದು, ಅವಶ್ಯಕತೆಗಿಂತ ಹೆಚ್ಚಾದಂತಹ, ಇಲ್ಲಿ ಬಂದ್ಬಿಡ್ತೀನಿ ಒಂದ್ಸಲ, ಅವಶ್ಯಕತೆಗಿಂತ ಅಪರಿಗ್ರಹ, ಅವಶ್ಯಕತೆಗಿಂತ ಹೆಚ್ಚು ಸಂಪತ್ತನ್ನ, ನಾನ್ ಪೊಸೆಷನ್ ಆಫ್ ಪ್ರಾಪರ್ಟಿ ಮೋರ್ ದೆನ್ ರಿಕ್ವೈರ್ಡ್. ಹೆಚ್ಚು ಸಂಪತ್ತನ್ನು ಶೇಖರಿಸದಿರುವುದು. ಅವಶ್ಯಕತೆಗಿಂತ ಹೆಚ್ಚು ಸಂಪತ್ತನ್ನು ಶೇಖರಿಸದಿರುವುದು. These teachings formed fundamental doctrines of Jainism. ಈ ಬೋಧನೆಗಳು ಜೈನ ಧರ್ಮದ ಮೂಲಭೂತವಾದಂತಹ ಸಿದ್ಧಾಂತಗಳು ಅಂತ ಅನಿಸ್ಕೊಳ್ಳುತ್ತೆ. ಇವಿಷ್ಟು ನಾವು ಈ ಮೊದಲನೆಯ ಭಾಗದಲ್ಲಿ ಅಧ್ಯಯನ ಮಾಡಲಿಕ್ಕಿರುವಂತಹ ವಿಷಯಗಳು. ಹೊಸ ಮತಗಳ ಉದಯದ ಕಾರಣಗಳು, ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ of the new religion. There are 6 points: complication in Vedic religion, chanting mantras, caste system, animal sacrifices, supremacy of the priestly classes, and birth of great personalities. ವೈದಿಕ ಧರ್ಮದಲ್ಲಿದ್ದಂತಹ ಗೊಂದಲಗಳು, ಪ್ರಾಣಿ ಬಲಿ, ಮಂತ್ರಗಳ ಉಚ್ಚಾರಣೆ ಅಥವಾ ಶ್ಲೋಕಗಳು, ಜಾತಿ ವ್ಯವಸ್ಥೆ, ಪುರೋಹಿತರ ಪರಮಾಧಿಕಾರತ್ವ ಹಾಗೂ ಮಹಾಪುರುಷರ ಜನನ, ಇವುಗಳಿಂದ ಹೊಸ ಮತಗಳ ಉದಯ ಆಯಿತು. ಅದರಲ್ಲಿ ಜೈನ ಧರ್ಮದ ಬಗ್ಗೆ ನೋಡ್ತಾ ಇದ್ದೀವಿ. ಒನ್ ಆಫ್ ದ ಓಲ್ಡೆಸ್ಟ್ ರಿಲಿಜನ್ ಇನ್ ದ ವರ್ಲ್ಡ್ ಅಂತ ನೋಡಿದೀವಿ. ಜೊತೆಯಲ್ಲಿ ವೃಷಭನಾಥ ಫೌಂಡರ್ ಆಫ್ ದ ಜೈನ್ ರಿಲಿಜನ್ ಅಂತ ನೋಡಿದೀವಿ. ವೃಷಭನಾಥ ಅಥವಾ ಆದಿನಾಥ ಇದನ್ನ ಸ್ಥಾಪನೆ ಮಾಡಿದವನು. ತುಂಬಾ ಸಲ ಬದಲ ಮಾಡ್ಕೋತೀವಿ, ಜೈನ ಧರ್ಮವನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ. ವೃಷಭನಾಥ ಈ ಧರ್ಮವನ್ನ ಸ್ಥಾಪಿಸ್ತಾನೆ. There are 24 Tirthankaras. 23rd Tirthankara was Parshvanatha and 24th was Vardhamana Mahavira. ಪಾರ್ಶ್ವನಾಥ ತನ್ನ 30ನೇ ವಯಸ್ಸಿನಲ್ಲಿ, 23ನೇ ತೀರ್ಥಂಕರನಾದಂತಹ ಪಾರ್ಶ್ವನಾಥ ತನ್ನ 30ನೇ ವಯಸ್ಸಿನಲ್ಲಿ ಜ್ಞಾನವನ್ನ ಪಡ್ಕೋತಾನೆ ಹಾಗೂ ಆತ ಕೆಲವೊಂದಿಷ್ಟು ವಿಚಾರಗಳನ್ನ ಬೋಧಿಸ್ತಾನೆ. ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ. ಸತ್ಯವನ್ನ ಹೇಳುವುದು, ಹಿಂಸೆಯನ್ನ ಮಾಡದಿರೋದು, ಜೊತೆಯಲ್ಲಿ ಕಳ್ಳತನ ಮಾಡದೇ ಇರೋದು, ಅವಶ್ಯಕತೆಗಿಂತ ಹೆಚ್ಚು ಸಂಪತ್ತನ್ನ ಶೇಖರಿಸದೇ ಇರುವುದು. ಟ್ರುತ್, ನಾನ್ ವೈಲೆನ್ಸ್, ನಾಟ್ ಟು ಸ್ಟೀಲ್, ನಾನ್ ಪೊಸೆಷನ್ ಆಫ್ ಪ್ರಾಪರ್ಟಿ ಮೋರ್ ದೆನ್ ರಿಕ್ವೈರ್ಡ್. ಅವಶ್ಯಕತೆಗಿಂತ ಹೆಚ್ಚು ಸಂಪತ್ತನ್ನು ಶೇಖರಿಸದೇ ಇರುವುದು. ಈ ವಿಚಾರಗಳು ಜೈನ ಧರ್ಮದ ದೀಸ್ ಟೀಚಿಂಗ್ಸ್ ಫಾರ್ಮ್ ಫಂಡಮೆಂಟಲ್ ಡಾಕ್ಟ್ರಿನ್ ಆಫ್ ಜೈನಿಸಂ. ಜೈನ ಧರ್ಮದ ಆರಂಭಿಕ ಸಿದ್ಧಾಂತ ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲಿಗೆ ನಾವು ಈ 4ನೆಯ ಅಧ್ಯಾಯದ 2ನೇ ಉಪಘಟಕದ 1ನೆಯ ಸರಣಿಯನ್ನ ಮುಕ್ತಾಯಗೊಳಿಸೋಣ. ಮುಂದಿನ ಸರಣಿಯಲ್ಲಿ ಜೈನ ಧರ್ಮದ ಪ್ರಮುಖ ತೀರ್ಥಂಕರ ಅನಿಸಿಕೊಂಡಂತಹ ವರ್ಧಮಾನ ಮಹಾವೀರನ ಜೀವನ, ಬೋಧನೆ, ಜೈನ ಧರ್ಮದ ಕೊಡುಗೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಅಲ್ಲಿಯವರೆಗೂ ಶುಭ ವಿದಾಯ ಹಾಗೂ ಧನ್ಯವಾದಗಳು.